AP ಟೆಕ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮೊಬೈಲ್ ರಿಪೇರ್ ಮಾಡೋಕ್ಕೆ ಬೇಸಿಕ್ ಥಿಂಗ್ಸ್ ಏನೇನು ರಿಕ್ವೈರ್ಮೆಂಟ್ಸ್ ಇದ್ದಾವೆ ಅದನ್ನು ನಾವು ನೋಡೋಣ. ಮೊದಲನೇದು ಸ್ಕ್ರೂ ಡ್ರೈವರ್ ಸೆಟ್ಟು ಬೇರೆ ಬೇರೆ ಥರ ಇದ್ದಾವೆ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಈ ಥರ ಸ್ಕ್ರೂ ಡ್ರೈವರ್ ಸೆಟ್ಸ್ ಬೇಕಾಗ್ತವೆ. ಎರಡನೇದು ಓಪನರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಓಪನರ್ ಇದ್ದಾವೆ. ಮೂರನೇ ರಿಕ್ವೈರ್ಮೆಂಟು ಟ್ವೀಸರ್ಸು ಡಿಸ್ಪ್ಲೇ ಓಪನ್ ಮಾಡೋಕ್ಕೆ ಬೇಕಾಗ್ತದೆ. ಕಟ್ರ್ಗಳು 2 ಟೈಪ್ಸ್ ಆಫ್ ಕಟ್ರ್ಸ್ ಇದ್ದಾವೆ. ಈ 2 ರೀತಿ ಕಟ್ರ್ ಇದ್ದರೆ ಸಾಕು, ನಮಗೆ ರಿಪೇರ್ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ. ಕ್ಲೀನ್ ಆಗಿರೋ ಕ್ಲಾತು ನಾನು ಬಾಕ್ಸಲ್ಲಿ ಇದನ್ನು ಹಾಕಿಟ್ಟಿದ್ದೀನಿ, ಯಾವುದೇ ಡಸ್ಟ್ ಕೂಡಬಾರ್ದಂತ. ನಾಲ್ಕನೇದು ಸೋಲ್ಡ್ರಿಂಗ್ ಮಷಿನ್ ಮತ್ತು ಸೋಲ್ಡ್ರಿಂಗ್ ಐರನ್ ಅಲ್ಲದೆ ಸೋಲ್ಡ್ರಿಂಗ್ ಪೇಸ್ಟ್. ಡಿಸ್ಪ್ಲೇ ಇದು ವಿಡಿಯೋದಲ್ಲಿ ಸೋಲ್ಡ್ರಿಂಗ್ ಮಷೀನು, ಸೋಲ್ಡ್ರಿಂಗ್ ಐರನ್ನು ಮತ್ತು ಸೋಲ್ಡ್ರಿಂಗ್ ಪೇಸ್ಟ್. ಈ ಬಾಕ್ಸಲ್ಲಿ ಸೋಲ್ಡ್ರಿಂಗ್ ಪೇಸ್ಟ್ ಇದೆ, ನೀವು ನೋಡ್ತಿದ್ರಿ. ಈಗ ನಮಗೆ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅಂದರೆ SMD ಬ್ಲೋವರ್ ಮಷಿನ್. SMD ಬ್ಲೋವರ್ ಮಷೀನು ಬೇಕಾಗತ್ತೆ. PCB ಕ್ಲೀನರ್ ಲಿಕ್ವಿಡ್ಡು, PCB 2 ಥರ PCB ಕ್ಲೀನರ್, ಒಂದು ಸ್ಪ್ರೇ ಇದೆ, ಒಂದು ಲಿಕ್ವಿಡ್ ಇದೆ. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅಂದರೆ ಮಲ್ಟಿ ಆ್ಯಮೀಟ್ರು ಶಾರ್ಟನ್ನು ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ. ಲಾಸ್ಟಲ್ಲಿ ನಮಗೆ ಬೇಕಾಗಿರೋದು ಗಮ್, ಅಂದರೆ ಡಿಸ್ಪ್ಲೇ ಏನಾದರೂ ನಾವು ಫಿಟ್ ಮಾಡೋಕ್ಕೆ ಈ ಗಮ್ ಬಳಸ್ತೀವಿ. ಈ ಗಮ್ಮಿಂದ ನಾವು ಮೊಬೈಲ್ ಡಿಸ್ಪ್ಲೇಯನ್ನು ನಾವು ಅಂಟಿಸ್ತೀವಿ ಮೊಬೈಲ್ಗೆ. ಕೊನೆಯದಾಗಿ ನಮಗೆ ಬೇಕಾಗಿರೋದು PCB ಸ್ಟ್ಯಾಂಡ್. ಸಬ್ಸ್ಕ್ರೈಬ್ ಮಾಡಿ AP ಟೆಕ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮೊಬೈಲ್ ರಿಪೇರ್ ಮಾಡೋಕ್ಕೆ ಬೇಸಿಕ್ ಥಿಂಗ್ಸ್ ಏನೇನು ರಿಕ್ವೈರ್ಮೆಂಟ್ಸ್ ಇದ್ದಾವೆ ಅದನ್ನು ನಾವು ನೋಡೋಣ. ಮೊದಲನೇದು ಸ್ಕ್ರೂ ಡ್ರೈವರ್ ಸೆಟ್ಟು ಬೇರೆ ಬೇರೆ ಥರ ಇದ್ದಾವೆ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಈ ಥರ ಸ್ಕ್ರೂ ಡ್ರೈವರ್ ಸೆಟ್ಸ್ ಬೇಕಾಗ್ತವೆ. ಎರಡನೇದು ಓಪನರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಓಪನರ್ ಇದ್ದಾವೆ. ಮೂರನೇ ರಿಕ್ವೈರ್ಮೆಂಟು ಟ್ವೀಸರ್ಸು ಡಿಸ್ಪ್ಲೇ ಓಪನ್ ಮಾಡೋಕ್ಕೆ ಬೇಕಾಗ್ತದೆ. ಕಟ್ರ್ಗಳು 2 ಟೈಪ್ಸ್ ಆಫ್ ಕಟ್ರ್ಸ್ ಇದ್ದಾವೆ. ಈ 2 ರೀತಿ ಕಟ್ರ್ ಇದ್ದರೆ ಸಾಕು, ನಮಗೆ ರಿಪೇರ್ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ. ಕ್ಲೀನ್ ಆಗಿರೋ ಕ್ಲಾತು ನಾನು ಬಾಕ್ಸಲ್ಲಿ ಇದನ್ನು ಹಾಕಿಟ್ಟಿದ್ದೀನಿ, ಯಾವುದೇ ಡಸ್ಟ್ ಕೂಡಬಾರ್ದಂತ. ನಾಲ್ಕನೇದು ಸೋಲ್ಡ್ರಿಂಗ್ ಮಷಿನ್ ಮತ್ತು ಸೋಲ್ಡ್ರಿಂಗ್ ಐರನ್ ಅಲ್ಲದೆ ಸೋಲ್ಡ್ರಿಂಗ್ ಪೇಸ್ಟ್. ಡಿಸ್ಪ್ಲೇ ಇದು ವಿಡಿಯೋದಲ್ಲಿ ಸೋಲ್ಡ್ರಿಂಗ್ ಮಷೀನು, ಸೋಲ್ಡ್ರಿಂಗ್ ಐರನ್ನು ಮತ್ತು ಸೋಲ್ಡ್ರಿಂಗ್ ಪೇಸ್ಟ್. ಈ ಬಾಕ್ಸಲ್ಲಿ ಸೋಲ್ಡ್ರಿಂಗ್ ಪೇಸ್ಟ್ ಇದೆ, ನೀವು ನೋಡ್ತಿದ್ರಿ. ಈಗ ನಮಗೆ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅಂದರೆ SMD ಬ್ಲೋವರ್ ಮಷಿನ್. SMD ಬ್ಲೋವರ್ ಮಷೀನು ಬೇಕಾಗತ್ತೆ. PCB ಕ್ಲೀನರ್ ಲಿಕ್ವಿಡ್ಡು, PCB 2 ಥರ PCB ಕ್ಲೀನರ್, ಒಂದು ಸ್ಪ್ರೇ ಇದೆ, ಒಂದು ಲಿಕ್ವಿಡ್ ಇದೆ. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅಂದರೆ ಮಲ್ಟಿ ಆ್ಯಮೀಟ್ರು ಶಾರ್ಟನ್ನು ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ. ಲಾಸ್ಟಲ್ಲಿ ನಮಗೆ ಬೇಕಾಗಿರೋದು ಗಮ್, ಅಂದರೆ ಡಿಸ್ಪ್ಲೇ ಏನಾದರೂ ನಾವು ಫಿಟ್ ಮಾಡೋಕ್ಕೆ ಈ ಗಮ್ ಬಳಸ್ತೀವಿ. ಈ ಗಮ್ಮಿಂದ ನಾವು ಮೊಬೈಲ್ ಡಿಸ್ಪ್ಲೇಯನ್ನು ನಾವು ಅಂಟಿಸ್ತೀವಿ ಮೊಬೈಲ್ಗೆ. ಕೊನೆಯದಾಗಿ ನಮಗೆ ಬೇಕಾಗಿರೋದು PCB ಸ್ಟ್ಯಾಂಡ್. ಸಬ್ಸ್ಕ್ರೈಬ್ ಮಾಡಿ AP